ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಸಿಗ್ನಲ್ಸ್ ಮತ್ತು ಸಿಸ್ಟಮ್ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡೋಣ. ಸಿಗ್ನಲ್ಸ್ ಅಂದರೆ ಏನು, ಸಿಗ್ನಲ್ಸ್ ಯಾಕೆ ಬೇಕು, ಡೆಫಿನೇಷನ್ ಏನು ಸಿಗ್ನಲ್ಸ್ಗೆ, ಸಿಗ್ನಲ್ಸ್ನ ಟೈಪ್ಸ್ ಯಾವುದಿದು, ಸಿಸ್ಟಮ್ಸ್ ಅಂದ್ರೇನು, ಸಿಸ್ಟಮ್ಸ್ಗೆ ಉದಾಹರಣೆಗಳು ಮತ್ತು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋಣ. ಸಿಗ್ನಲ್ಸ್ ಅಂದರೆ ಈಗ ನಾವು ಪ್ರತಿನಿತ್ಯದ ವ್ಯವಹಾರದಲ್ಲಿ ಸಿಗ್ನಲ್ಸ್ನ ಹೇರಳವಾಗಿ ಉಪಯೋಗಿಸ್ತಾನೆ ಇರ್ತೇವೆ. ಉದಾಹರಣೆಗೆ ನಾವು ರಸ್ತೆಯಲ್ಲಿ ಚಲಿಸಬೇಕಾದ್ರೆ ಟ್ರಾಫಿಕ್ ಲೈಟ್ಸ್ಗಳಿರುತ್ತೆ. ಟ್ರಾಫಿಕ್ ಲೈಟ್ಸ್ಗಳು ನಮಗೆ ಹೇಳುತ್ತೆ ಯಾವಾಗ ಹೋಗಬೇಕು, ಯಾವಾಗ ನಿಲ್ಲಬೇಕು, ಮತ್ತು ಯಾವಾಗ ನಾವು ಸ್ಟಾಪ್ ಅಥವಾ ಯಾವಾಗ ರೆಡಿ ಇರಬೇಕು ನಾವು ಸ್ಟಾಪ್ ಅಥವಾ ಸ್ಟಾರ್ಟ್ ಮಾಡೋಕ್ಕೆ. ಈ ರೀತಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನಾವು ಮಾತನಾಡೋ ಮಾತು ಕೂಡ ಒಂದು ಸಿಗ್ನಲ್, ಸ್ಪೀಚ್ ಸಿಗ್ನಲ್ ಅಂತ ಕರಿತೀವಿ. ಇಲ್ಲಿ ಸ್ಪೀಚ್ ಸಿಗ್ನಲ್ದು ಒಂದು ಪ್ಲಾಟ್ ಇದೆ. ಸ್ಪೀಚ್ ಸಿಗ್ನಲ್ ಅಂದರೆ ಇದು ಹಾರಿಜಾಂಟಲ್ ಲೈನ್ನ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಸ್ಪೀಚ್ ಸಿಗ್ನಲಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಪ್ರೆಷರ್ ಜಾಸ್ತಿ ಮತ್ತು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಈ ವ್ಯತ್ಯಾಸ ಸಿಗುತ್ತೆ ಆವಾಗ ಸ್ಪೀಚ್ ಪ್ರೊಡ್ಯೂಸ್ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಜಾಸ್ತಿ ಅಥವಾ ಕಮ್ಮಿ ಆದಾಗ ಈ ವೇರಿಯೇಷನ್ನ ನಾವು ಸ್ಪೀಚ್ ಅಂತ ಕರಿತೀವಿ. ಅದ್ರ ಡೆಫಿನೇಷನ್ ಏನಂದರೆ, ಸ್ಪೀಚ್ ಅಂದರೆ ಟೈಮ್ ವೇರಿಯಿಂಗ್ ಪ್ರೆಷರ್ ಸಿಗ್ನಲ್, ಟೈಮ್ ವೇರಿಯಿಂಗ್ ಪ್ರೆಷರ್ travels as longitudinal wave. ನಾವು ಮಾತಾಡ್ತಿರ್ಬೇಕಾದ್ರೆ ಅದು ಪ್ರೆಷರ್ ವೇರಿ ಆಗಿ ಲಾಂಜಿಟ್ಯೂಡನಲ್ ವೇವ್ ಆಗಿ ಟ್ರಾವೆಲ್ ಆಗುತ್ತೆ. ಅದನ್ನು ನಾವು ಸ್ಪೀಚ್ ಅಂತ ಕರಿತೀವಿ. ಇಲ್ಲಿ ಪ್ರೆಷರು ಡಿಪೆಂಡ್ಸ್ ಆನ್ ಟೈಮು. ಇಲ್ಲಿ ಟೈಮ್ ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲು. ಪ್ರೆಷರು ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದನ್ನು ನಾವು ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಸೊ ಸ್ಪೀಚು ಒಂದು ಡಿಪೆಂಡೆಂಟ್ ವೇರಿಯಬಲ್ಲು, ಅದು ಡಿಪೆಂಡ್ಸ್ ಆನ್ ಟೈಮು. ಟೈಮ್ನ ಇಂಡಿಪೆಂಡೆಂಟ್ ವೇರಿಯಬಲ್ ಯಾಕೆ ಅಂತ ಕರಿತೀವಿ ಅಂದರೆ ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ. ಸೊ ಇದೇ ರೀತಿ ಇನ್ನೊಂದು ವೇವ್ ಇದೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇಲ್ಲಿ ಕೂಡ ತಾವು ಗಮನಿಸ್ಬೋದು. ಇಲ್ಲಿ ಆ್ಯಂಪ್ಲಿಟ್ಯೂಡ್ ವೇರಿ ಆಗ್ತಾ ಇದೆ, ಟೈಮ್ ಚೇಂಜ್ ಆಗ್ತಾ ಹೋದಂಗೂ ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗ್ತಾ ಇದೆ. ಸೊ ಇಟ್ ಈಸ್ ಆ್ಯಂಪ್ಲಿಟ್ಯೂಡ್ ವೇರಿಂಗ್ ವಿತ್ ಟೈಮ್. ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಹೋದಂಗೆ ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವೆಶನ್ ನಮಗೆ ಸಿಗ್ನಲ್ಸ್ ಯಾಕೆ ಬೇಕು. ಈ ಸಿಗ್ನಲ್ಸ್ ಯಾಕೆ ಬೇಕು ಅಂದರೆ, ಸಿಗ್ನಲ್ ಕ್ಯಾರಿ ಇನ್ಫಾರ್ಮೇಷನ್. ಸೊ ನಮಗೆ ಬೇಕಾಗಿರೋದು ಮಾಹಿತಿ, ಇನ್ಫಾರ್ಮೇಷನು. ಆ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂದರೆ ಸಿಗ್ನಲ್ಸಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಸಿಗ್ನಲ್ಸ್ನ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಡೆಫಿನೇಷನ್ ಆಫ್ ಸಿಗ್ನಲ್ಸ್. ಈಗ ನಾವು ಆಗಲೇ ನೋಡಿದ್ವಿ, ಒಂದು ಸ್ಪೀಚ್ ಸಿಗ್ನಲ್ ಅಂದರೆ ಪ್ರೆಷರ್ ವೇರಿಯಿಂಗ್ ಟೈಮ್ ಸಿಗ್ನಲ್ ಅಂತ. ಪ್ರೆಷರ್ ಡಿಪೆಂಡ್ಸ್ ಆನ್ ಟೈಮು. ಸೊ ಮ್ಯಾಥಮೆಟಿಕಲಿ ಡಿಫೈನ್ ಮಾಡೋದಾದರೆ ಸಿಗ್ನಲ್ಲು ಫಂಕ್ಷನು. ಸಿಗ್ನಲ್ ಈಸ್ ಅ ಫಂಕ್ಷನ್, ಡಿಪೆಂಡೆಂಟ್ ಫಂಕ್ಷನ್ ವಿಚ್ ಡಿಪೆಂಡ್ಸ್ ಆನ್ ಒನ್ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಎಕ್ಸಾಂಪಲ್ ಸ್ಪೀಚ್. ಈ ಸ್ಪೀಚಲ್ಲಿ ಏನಾಗುತ್ತೆ, ಇದು ಡಿಪೆಂಡ್ಸ್ ಆನ್ ಟೈಮು. ಈಗ ನಾವು ಯಾವಾಗ ಒಂದು ಫಂಕ್ಷನ್ನು ಅಥವಾ ಸಿಗ್ನಲ್ಲು ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಡಿಪೆಂಡ್ ಆಗುತ್ತೆ, ಅದನ್ನು ನಾವು ಒನ್ ಡೈಮೆನ್ಷನಲ್ ಸಿಗ್ನಲ್ ಅಂತ ಕರಿತೀವಿ. ಒನ್ ಡೈಮೆನ್ಷನಲ್ ಸಿಗ್ನಲ್ಸಲ್ಲಿ ಸ್ಪೀಚ್ ಬರುತ್ತೆ, ಅಥವಾ ECG ಬರುತ್ತೆ, ಈ ಥರ ನೀವು ನೋಡಿರ್ಬೋದು. ಮತ್ತು EEG ಬರುತ್ತೆ. ECG, EEG ಇದೆಲ್ಲ ಒನ್ ಡೈಮೆನ್ಷನಲ್ ಸಿಗ್ನಲ್ಲು. ಯಾಕೆಂದರೆ ಇದು ಲಾಂಜಿಟ್ಯೂಡನಲ್ ವೇವ್ ಡಿಪೆಂಡ್ಸ್ ಆನ್ ಟೈಮ್ ಅಷ್ಟೇ. ಒಂದೇ ಒಂದು ವೇರಿಯಬಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಈಗ ಒಂದು ಸಿಗ್ನಲ್ಲು 2 ವೇರಿಯಬಲ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನು 2 ಡೈಮೆನ್ಷನಲ್ ಸಿಗ್ನಲ್ ಅಂತ ಕರಿತೀವಿ. ಎಕ್ಸಾಂಪಲು ಇಮೇಜು. ಈ ಥರ ಒಂದು ಒಂದು ಇಮೇಜ್ ಇದ್ದರೆ, ಈ ಥರ ಒಂದು ಇಮೇಜ್ ಇರುತ್ತೆ. ಇಲ್ಲಿ ನಾವು ಯಾವುದಾದ್ರು ಒಂದು ಪಾಯಿಂಟಿಗೆ ಹೋಗಬೇಕು ಅಂದರೆ, ಈ ಪಾಯಿಂಟಿಗೆ ಹೋಗಬೇಕು ಅಂದರೆ ನಮಗೆ ಅದರ ಅಡ್ರೆಸ್ ಬೇಕು ಅಂದರೆ ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ಸ್ವಲ್ಪ ದೂರ ಹೋಗಬೇಕು ಮತ್ತು ವೈ ಆ್ಯಕ್ಸಿಸಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ಸೊ ಇದು ಡಿಪೆಂಡ್ಸ್ ಆನ್ 2 ವೇರಿಯಬಲ್ ಇದು X, Y. ಸೊ ಇದನ್ನು ನಾವು ಇಮೇಜನ್ನು ಡಿಪೆಂಡ್ಸ್ ಆನ್ 2 ವೇರಿಯಬಲ್ f(x,y) ಅಂತ ಬರಿಬೋದು. ಇದನ್ನು 2 ಡೈಮೆನ್ಷನಲ್ ಸಿಗ್ನಲ್ಸ್ ಅಂತ ಕರಿತೀವಿ. ಈಗ ಅದೇ ಒಂದು ಸಿಗ್ನಲ್ಲು 3 ವೇರಿಯಬಲ್ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನು 3 ಡೈಮೆನ್ಷನಲ್ ಸಿಗ್ನಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದರೆ ಲೊಕೇಶನ್ ಆಫ್ ಸ್ಯಾಟಲೈಟ್ ಇನ್ ದ ಸ್ಪೇಸ್. ನಮಗೆಲ್ಲ ಗೊತ್ತು ನಾವು 3 ಡೈಮೆನ್ಷನಲ್ ಸ್ಪೇಸಲ್ಲಿ ಇರೋದು ಅಂತ. ಸೊ ಒಂದು ಸ್ಪೇಸಲ್ಲಿ ಸ್ಯಾಟಲೈಟ್ ಇದ್ದರೆ ಅದನ್ನು ಲೊಕೇಟ್ ಮಾಡಬೇಕಂದ್ರೆ ನಮಗೆ 3 ವೇರಿಯಬಲ್ಸ್ ಬೇಕು. ಸೊ ಅದಕ್ಕೆ ನಾವು
ಅದನ್ನು 3 ಡೈಮೆನ್ಷನಲ್ ಸಿಗ್ನಲ್ ಅಂತ ಕರಿತೇವೆ. ಲೊಕೇಶನ್ ಆಫ್ ಸ್ಯಾಟಲೈಟ್ನ 3 ಡೈಮೆನ್ಷನಲ್ ಸಿಗ್ನಲ್ ಅಂತ ಕರಿತೇವೆ. ಇನ್ನೊಂದು ಟೈಪ್ ಇದೆ ಸಿಗ್ನಲ್ಸಿಗೆ, ಏನಂದರೆ ನ್ಯಾಚುರಲ್ ಸಿಗ್ನಲ್ ಮತ್ತು ಸಿಂಥೆಟಿಕ್ ಸಿಗ್ನಲ್ ಅಂತ. ನ್ಯಾಚುರಲ್ ಮತ್ತು ಸಿಂಥೆಟಿಕ್ ಸಿಗ್ನಲ್ಲು. ನ್ಯಾಚುರಲ್ ಸಿಗ್ನಲ್ಸ್ ಅಂದರೆ ಸಿಗ್ನಲ್ಸ್ ನಮಗೆ ನೇಚರಲ್ಲಿ ಸಿಗೋ ಸಿಗ್ನಲ್ಸ್ ನ್ಯಾಚುರಲ್ ಅಂತೀವಿ. ಲೈಟ್ನಿಂಗ್ ಆಗಿರ್ಬೋದು, ಥಂಡರು, ಸ್ಪೀಚ್, ಬರ್ಡ್ ಚಿರ್ಪಿಂಗು, ಇದೆಲ್ಲ ನಮಗೆ ನ್ಯಾಚುರಲ್ ಸಿಗ್ನಲ್ಸ್ ಆಗುತ್ತೆ. ಸಿಂಥೆಟಿಕ್ ಸಿಗ್ನಲ್ಸ್ ಅಂದರೆ ಇದು ಮ್ಯಾನ್ಮೇಡ್ ಸಿಗ್ನಲ್ಸ್. ಈಗ ನಾವು ಮಾಡ್ಯುಲೇಷನಲ್ಲಿ ಏನಂದರೆ ನಮ್ಮ ಸ್ಪೀಚ್ ಸಿಗ್ನಲ್ಲು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಒಂದು ಕ್ಯಾರಿಯರ್ ಸಿಗ್ನಲ್ ಮೇಲೆ ಈ ಸ್ಪೀಚ್ನ ಕೂರಿಸ್ಬಿಟ್ಟು ಅದನ್ನು ಟ್ರಾವೆಲ್ ಮಾಡ್ತೀವಿ, ಅದನ್ನು ಕಳಿಸ್ತೀವಿ. ಸೊ ಇದನ್ನು ನಾವು ಮಾಡ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಸಿಗ್ನಲ್ಲು, ಕ್ಯಾರಿಯರ್ ಸಿಗ್ನಲ್ನ ನಾವು ಲ್ಯಾಬಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಈ ಸಿಗ್ನಲ್ಸ್ನ ನಾವು ಸಿಂಥೆಟಿಕ್ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ಇದು ಸಿಗ್ನಲ್ಸ್ನ ಹಲವು ವಿಧಗಳು. ಸಿಸ್ಟಮ್ಸ್ ಅಂದರೆ ಏನು ಅಂತ ನೋಡೋಣ. ಈಗ ಸಿಸ್ಟಮ್ಸ್ ಅಂದರೆ ಅದೊಂದು ಫಿಸಿಕಲ್ ಡಿವೈಸ್, ಅದು ವಿಚ್ ಆಪ್ರೇಟ್ಸ್ ಆನ್ ಸಿಗ್ನಲ್ಸ್. ಈಗ ನಮಗೆ ಸಿಗ್ನಲ್ಸಲ್ಲಿ ಇನ್ಫಾರ್ಮೇಷನ್ ಇದೆ ಅಂತ ಗೊತ್ತು. ಆ ಇನ್ಫಾರ್ಮೇಷನ್ನ ಪಡ್ಕೋಬೇಕು ಅಂದರೆ ನಾವು ಒಂದು ಕೆಲವು ಡಿವೈಸ್ಗಳನ್ನ ಡಿಸೈನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸಿಸ್ಟಮ್ಸ್ ಅಂತ ಕರಿತೀವಿ. ಸಿಸ್ಟಮ್ಸಲ್ಲಿ ಏನಂದರೆ ಒಂದು ಇನ್ಪುಟ್ ಸಿಗ್ನಲ್ಸ್, 1 or more ಇನ್ಪುಟ್ ಸಿಗ್ನಲ್ಸ್ ಕಳಿಸಿ ಔಟ್ಪುಟ್ ಸಿಗ್ನಲ್ ಬರುತ್ತೆ. ಒಂದು ಸಿಸ್ಟಮು 1 or more ಇನ್ಪುಟ್ ಸಿಗ್ನಲ್ಸ್ ತಗೊಂಡು ಒಂದು ನ್ಯೂ ಸಿಗ್ನಲ್ನ ಕ್ರಿಯೇಟ್ ಮಾಡುತ್ತೆ ನಮಗೆ ಬೇಕಾಗಿರೋ ಥರ. ಸೊ ಅದನ್ನು ನಾವು ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ನ ಒಂದು ಫಾರ್ಮಲ್ ಡೆಫಿನೇಷನ್ ಅಂದರೆ ಇಟ್ಸ್ ಅ ಫಿಸಿಕಲ್ ಡಿವೈಸ್ ವಿಚ್ ಪರ್ಫಾರ್ಮ್ಸ್ ಸಮ್ ಆಪ್ರೇಷನ್ಸ್ ಆನ್ ಸಿಗ್ನಲ್ಸ್. ಎಕ್ಸಾಂಪಲ್ಲು ಆ್ಯಂಪ್ಲಿಫೈಯರ್ ತೊಗೋಬೋದು ನೀವು. ಆ್ಯಂಪ್ಲಿಫೈಯರಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಇನ್ಪುಟ್ ಸಿಗ್ನಲ್ಲು ಲೋ ಆ್ಯಂಪ್ಲಿಟ್ಯೂಡ್ ಕಳಿಸ್ತೇವೆ, ಔಟ್ಪುಟ್ಟು ಹೈ ಆ್ಯಂಪ್ಲಿಟ್ಯೂಡ್ ಬರುತ್ತೆ. ಸೊ ಇಲ್ಲಿ ಸ್ಕೇಲ್ ಆಗುತ್ತೆ. ಸೊ ಆ್ಯಂಪ್ಲಿಫೈಯರು ಒಂದು ಆಪ್ರೇಷನ್ ಮಾಡ್ತಾಯಿದೆ ಸಿಗ್ನಲ್ಸ್ ಮೇಲೆ. ಸೊ ಅದಕ್ಕೆ ಇದನ್ನು ಸಿಸ್ಟಮ್ ಅಂತ ಕರಿತೀವಿ. ಫಿಲ್ಟರ್ ತೊಗೋಬೋದು. ಇನ್ನೊಂದು ಫಿಲ್ಟ್ರಲ್ಲಿ ಏನಾಗುತ್ತೆ ಅಂದರೆ 2 ಸಿಗ್ನಲ್ ಇರುತ್ತೆ. ಒಂದು ಡಿಸೈರ್ಡ್ ಸಿಗ್ನಲ್ಲು, ಆ ಡಿಸೈರ್ಡ್ ಸಿಗ್ನಲ್ ಮೇಲೆ ನಾಯ್ಸ್ ಇರುತ್ತೆ, ಈ ಥರ ನಾಯ್ಸ್ ಇರುತ್ತೆ. ಸೊ ಇದನ್ನು ನಾವು ಫಿಲ್ಟ್ರಿಗೆ ಕಳಿಸಿದ್ಮೇಲೆ ಬರೀ ಡಿಸೈರ್ಡ್ ಸಿಗ್ನಲ್ ಮಾತ್ರ ಬರುತ್ತೆ. ಸೊ ಫಿಲ್ಟರ್ ಈಸ್ ಪರ್ಫಾರ್ಮಿಂಗ್ ಸಮ್ ಆಪ್ರೇಷನ್ ಆನ್ ದ ಸಿಗ್ನಲ್ಸ್. ಅದೇ ರೀತಿ ಮಾಡ್ಯುಲೇಟರ್ ತಗೋಬೋದು. ಮಾಡ್ಯುಲೇಟ್ರಲ್ಲಿ ಒಂದು ಮೆಸೇಜ್ ಸಿಗ್ನಲ್ ಇರುತ್ತೆ. ಮೆಸೇಜ್ ಸಿಗ್ನಲ್ಗೆ ಕ್ಯಾರಿಯರ್ ಸಿಗ್ನಲ್ನ ಅಪೆಂಡ್ ಮಾಡ್ತೀವಿ. ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ಅಪೆಂಡ್ ಮಾಡಿದಾಗ ನಮಗೆ ಒಂದು ಮಾಡ್ಯುಲೇಟೆಡ್ ಸಿಗ್ನಲ್ ಸಿಗುತ್ತೆ ಈ ಥರ. ಸೊ ಈ ಥರದನ್ನು ನಾವು ಸಿಸ್ಟಮ್ಸ್ ಅಂತ ಕರಿತೀವಿ. ಯಾವ್ಯಾವ ಫಿಸಿಕಲ್ ಡಿವೈಸು ಸಿಗ್ನಲ್ಸ್ ಮೇಲೆ ಆಪ್ರೇಟ್ ಮಾಡುತ್ತೆ ಮತ್ತು ನಮಗೆ ಬೇಕಾಗಿರೋ ಸಿಗ್ನಲ್ಸ್ ಕೊಡುತ್ತೆ, ಅದನ್ನು ಸಿಸ್ಟಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಅಂದರೆ ಇದೆ ಫಿಲ್ಟರ್ಸು, ಮಾಡ್ಯುಲೇಟರ್ಸು, ಕ್ಲಿಪ್ಪರ್ಸ್, ಕ್ಲ್ಯಾಂಪರ್ಸು, ಆ್ಯಂಪ್ಲಿಫೈಯರ್ಸು, ನಾಯ್ಸ್ ಕ್ಯಾನ್ಸಲರ್ಸು, ಈ ರೀತಿ ಎಕ್ಸಾಂಪಲ್ಸ್ನ ನಾವು ಕೊಡ್ಬೋದು. ನಾವು ಕಡೆ ಪ್ರಶ್ನೆಗೆ ಬರ್ತಿದ್ದೀವಿ. ಕಡೆ ಪ್ರಶ್ನೆ ಏನಂದರೆ ಈ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್ನಲ್ಲಿ ನಾವು ಬ್ರೀಫಾಗಿ ಏನು ಸ್ಟಡಿ ಮಾಡ್ತೀವಿ ಅಂತ ನೋಡೋಣ. ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸಲ್ಲಿ ನಾವು ನೋಡಬೇಕಾಗಿರೋದು, ನಾವು ಕಲಿಬೇಕಾಗಿರೋ ವಿಷಯಗಳು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ಸು, ಇದು ಫಸ್ಟು. ಆಮೇಲೆ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆನ್ ಸಿಗ್ನಲ್ಸು ಮತ್ತು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ಸ್. ಸೊ ಇದು ಬ್ರಾಡಾಗಿ ಹೇಳ್ತಾ ಇರೋದು. ಸೊ ಇಷ್ಟನ್ನು ನಾವು ಈ ಸಬ್ಜೆಕ್ಟಲ್ಲಿ ಕಲಿಬೇಕಾಗುತ್ತೆ. ಇದರಲ್ಲಿ ಟೈಮ್ ಡೊಮೈನ್, ಫ್ರೀಕ್ವೆನ್ಸಿ ಡೊಮೈನ್ ಅಂತ 2 ಮತ್ತೆ ಬೇಗ ಬರುತ್ತೆ. ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಮುಂದಿನ ವೀಡಿಯೋದಲ್ಲಿ ಕ್ಲಾಸಿಫಿಕೇಷನ್ ಆಫ್ ಸಿಗ್ನಲ್ಸ್ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.